ಹೀಗೆ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಸೈಟ್ ಅನ್ನು ವಾಪಸ್ ಕೊಟ್ಟಿರುವಂತದ್ದೇ ಇದೀಗ ವಿಪಕ್ಷ ನಾಯಕರುಗಳಿಗೆ ಅಸ್ತ್ರ ಆಗಿದೆ. ಮೂಡಾ ಆಯುಕ್ತರ ನಿರ್ಧಾರವನ್ನೇ ಅನುಮಾನಿಸಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಸಚಿವ ಚಲುವರಾಯಸ್ವಾಮಿ ಮೂಡಾದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಹಲವು ನಾಯಕರು ಫಲಾನುಭವಿಗಳಿದ್ದಾರೆ ಅಂತಾನೂ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಹೇಗೆ ತಿರುವನ್ನ ಪಡಿತಾ ಇದೆ ಈ ಪ್ರಕರಣ ಅಂದ್ರೆ ಮೊನ್ನೆ ಈ ಸೈಟ್ ವಾಪಸ್ ಪಡೆದಂತ ಬೆಳವಣಿಗೆ ಆದಂತ ನಂತರದಲ್ಲಿ ಏನಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಹದಿನಾಲ್ಕು ಸೈಟ್ಗಳ ಖಾತೆ ರದ್ದು. ಪಾರ್ವತಿ ಹೆಸರಿನಲ್ಲಿದ್ದ ಸೈಟ್ಗಳು ಮುಡಾ ಪಾಲು. ಮುಡಾ ಹಗರಣಕ್ಕೆ ದೊಡ್ಡ ಟ್ವಿಸ್ಟೇ ಸಿಕ್ಕಿದೆ. ನಿನ್ನೆ ಖುದ್ದು ಸಿಎಂ ಸಿದ್ದರಾಮಯ್ಯರ ಪತ್ನಿಯೇ ಮುಡಾ ಕಚೇರಿಗೆ ಬಂದು ಸೈಟ್ ವಾಪಸ್ ಕೊಡೋದಾಗಿ ಹೇಳಿದ್ರು. ಇದಾಗ್ತಿದ್ದಂತೆ ತಕ್ಷಣವೇ ಸಿಎಂ ಪತ್ನಿಯ ಹೆಸರಿನಲ್ಲಿದ್ದ ಸೈಟ್ಗಳು ಮುಡಾ ಪಾಲಾಗಿವೆ. 14 ಸೈಟ್ಗಳ ಕ್ರಯಪತ್ರ ರದ್ದಾಗಿದೆ ಅಂತ ಮುಡಾ ಆಯುಕ್ತರೇ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈ ಎಲ್ಲ ಬೆಳವಣಿಗೆಯನ್ನ ಅನುಮಾನಿಸಿರೋ ಕುಮಾರಸ್ವಾಮಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಮುಡಾ ಆಯುಕ್ತರ ವಿರುದ್ಧವೇ ಕುಮಾರಸ್ವಾಮಿ ಬಾಂಬ್. ಸೈಟ್ ವಾಪಸ್ ಪಡೆದು ಕೋರ್ಟ್ ಆದೇಶ ಉಲ್ಲಂಘನೆ. ಮುಡಾ ಆಯುಕ್ತರನ್ನ ಬಂಧಿಸಬೇಕೆಂದು ಎಚ್ಡಿಕೆ ಆಗ್ರಹ. ಸೈಟ್ ವಾಪಸ್ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಸೈಟ್ ವಾಪಸ್ ಪಡೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಅಂತ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ. ಮುಡಾ ಆಯುಕ್ತರ ಮೇಲೆ ಯಾರ್ಯಾರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾಗಬೇಕಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸೈಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡಾ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ದರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡಾ ಕಮಿಷನರ್ದನ್ನು ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇವರು? ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನಿನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಷರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಮುಡಾದಲ್ಲಿ 106 ಜನ ಫಲಾನುಭವಿಗಳು ಇದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ಕಿಡಿ. ಮುಡಾದಲ್ಲಿ 106 ಜನರು ಫಲಾನುಭವಿಗಳು ಇದ್ದಾರೆ, ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ನವರು ಇದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ತನಿಖೆ ಆದ ಮೇಲೆ ಎಲ್ಲವೂ ಹೊರಗೆ ಬರುತ್ತೆ, ಎಲ್ಲರೂ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದಾರೆ. ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ 106 ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ. ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಕೆಲವರು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದೆ. ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಯಾರ್ಯಾರ್ದು ಸೈಟು 10, 15, 20, 30, 50 ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನೂ ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಅಲ್ಲಿಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಅವರು. ಕೇಂದ್ರ ಸಂಪುಟದ 29 ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ. ರಾಜೀನಾಮೆ ಕೊಡಬೇಕು ಅಲ್ವಾ ಅಂತ ಸಂತೋಷ್ ಲಾಡ್ ಕಿಡಿ. ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿರೋ ಬಿಜೆಪಿಗೆ ಸಚಿವ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರ ಸಂಪುಟದ 29 ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ, ಅವರು ರಾಜೀನಾಮೆ ಕೊಡಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಸಿಎಂ ಪತ್ನಿ ಮುಜುಗರದಿಂದ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂದ್ರು. ಇವತ್ತು 29 ಜನ ಕ್ಯಾಬಿನೆಟ್ ಇರತಕ್ಕಂಥ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ. ಅವ್ರು ಬೇಡ ರಾಜೀನಾಮೆ ಕೊಡೋದು? ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು? ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರಾ ಆ ಪ್ರಶ್ನೆ? ನಮಗೆ ಪ್ರತಿಭಟನೆ ಮಾಡೋರನ್ನ ತಡೆಯೋಕೆ ಆಗೋದಿಲ್ಲ.
ಅವರ ಜನ್ಮಸಿದ್ಧ ಹಕ್ಕು. ಬಟ್ ನಮಗೆ ಕಾನೂನು ರೀತಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಮುಂದೆ ಏನು ಕಾನೂನು ಪಂಡಿತರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಮೂಡ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ಅವ್ರಿಗೆ ಮನಸ್ಸಿಗೆ ಪಾಪ ಕೆಟ್ಟ ಅನಿಸಿದೆ ಪಾರ್ವತಿ ಮೇಡಮ್ ಅವ್ರಿಗೆ. ಅವರಿಂದ ಆ ಸೈಟ್ಗಳಿಂದ ಅವರ ಪತಿಯವರಾದಂಥ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾದರು ಅನ್ನುವಂಥ ಒಂದು ಭಾವನೆಯಿಂದ ಅದನ್ನು ಹಿಂತಿರುಗಿಸಿದ್ದಾರೆ. ನೋಡೋಣ ಮುಂದೆ. ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ, ನೋವಾಗಿದೆ. ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂತಹದ್ದು. ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರು ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನ ಅವರಿಗೆ ನೋವುಂಟು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನಿನ್ನೆ ದಿವಸ ಅವರು ತಮಗೆ ಮೂಡಾಯಿಂದ ನ್ಯಾಯಯುತವಾಗಿ ಕೊಟ್ಟಿದ್ದಂತಹ ಸೈಟ್ಗಳಾದ್ರೂ ಸಹ ನನಗಿದು ಸಹವಾಸ ಬೇಡ, ಈ ಸೈಟ್ಗಳು ನನಗೆ ತೃಣಕ್ಕೆ ಸಮ, ನನ್ನ ಪತಿಯವರ ನೆಮ್ಮದಿ ಅವರ ಸಚ್ಚಾರಿತ್ರ ನನಗೆ ಮುಖ್ಯ ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಇತ್ತ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದನ್ನೇ ವಿಪಕ್ಷ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಸಿಎಂ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ, ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ಬೆಳಗ್ಗೆ ಬಂದಂತ ಪತ್ರಕ್ಕೆ ಸಂಜೆ ಒಳಗೆ ಖಾತಾವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವು ಕೂಡ ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ತುಳಿದಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ರಾಜೀನಾಮೆ ಕೊಡ್ಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ರು. ಸಿಟಿ ರವಿ ಅಂತೂ ಜಗ್ಗಲ್ಲ ಬಗ್ಗೋದಿಲ್ಲ, ಎಲ್ಲ ನಡೆಯೋದಿಲ್ಲ ಅಂದ್ರು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಸಿಕ್ಕಾಕೊಂಡಿದ್ರಿ, ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ರಿ, ರಾಜೀನಾಮೆ ಕೊಡಿ. ಆರೋಪ ಬಂದ ದಿನವೇ ವಾಪಸ್ ಮಾಡಿದರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ಲ. ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಗುಂಡಿಗೆಯ ಪ್ರದರ್ಶನವನ್ನು ಮಾಡಿದರು. ಭಾಳ ದೊಡ್ಡ ದೊಡ್ಡ ವಕೀಲರನ್ನೆಲ್ಲ ಕರ್ಕೊಂಡು ಬಂದು ಬ್ಯಾಡ್ ಕೇಸ್ ಪರವಾಗಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಿಟ್ಟರು. ಒಟ್ಟಾರೆಯಾಗಿ ಸೈಟ್ ವಾಪಸ್ ಪಡೆದ ಮುಡಾ ಪ್ರಾಧಿಕಾರದ ನಡೆಯನ್ನೇ ವಿಪಕ್ಷ ನಾಯಕರು ಅನುಮಾನಿಸಿದ್ದಾರೆ. ಯಾರು ಪ್ರಭಾವ ಬೀರಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇತ್ತ ಮುಡಾದಲ್ಲಿ ಬಿಜೆಪಿಯವರು ಫಲಾನುಭವಿಗಳಿದ್ದಾರೆ, ತನಿಖೆಯಿಂದ ಮುಂದೆ ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ಬಾಂಬ್ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.